ನಂಗೆ ಎವ್ರಿ ಮಂಡೇ ಆಗೋಂಥ ಪ್ರಾಬ್ಲಮ್ ಲೈಕ್ ಬೆಳಗ್ಗೆ ನಂಗೆ ನನ್ನ ಗಾಡಿ ನನ್ನ ಬಾಡಿ ಶುರುನೇ ಆಗಲ್ಲ. ಸ್ಟಾರ್ಟಿಂಗ್ ಟ್ರಬಲ್ಲು. ಬೇಗ ಬೇಗ ಕೈಕಾಲು ಓಡೋದೇ ಇಲ್ಲ. ತುಂಬಾನೇ ಕಷ್ಟ ಅನ್ಸುತ್ತೆ ನನಗೆ. ವೀಕೆಂಡ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತೀವಲ್ಲ, ಸೊ ಮಂಡೇ ಓಡ್ಬೇಕಂದ್ರೆ ಕಷ್ಟ. ಸೊ ಅದ್ರಲ್ಲೂ ಇವತ್ತು ಬೇರೆ ದೋಸೆ ಸಾಂಬಾರ್ ಎಲ್ಲ ರೆಡಿ ಮಾಡ್ಬೇಕು ಅನ್ಕೊಂಡಿದ್ನ. ಸೊ ಆಬ್ವಿಯಸ್ಲಿ ಒಬ್ಳ ಕೈಯಲ್ಲೇ ಆಗಲ್ಲ. ಸೊ ಪಣಿ ನಾನು ಎಪ್ಸಿದ್ದೆ. ಮಗುಗ್ ಪಣಿ ತಿನ್ನಿಸ್ತಿದ್ರೆ ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೊಂಡು ಮಗು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಆನ್ ಟೈಮ್ ಸ್ಕೂಲಿಗೆ ಬಿಟ್ಟು ಬಂದೆ. ಮಗುನ್ ಡ್ರಾಪ್ ಮಾಡಿ ನಾನು ಫಿಟ್ನೆಸ್ ಕ್ಲಾಸಿಗೆ ಹೋಗಿದ್ದೆ. ಇಲ್ಲಿ ಹಿಂದೆ ವರ್ಕೌಟ್ ಮಾಡ್ತಿದಾರಲ್ಲ ಅವರು ಪಲ್ಲವಿ ಅಂತ ಹೇಳಿ, ನನ್ಗೆ ಅವ್ರು ಇಲ್ಲೇ ಫ್ರೆಂಡ್ ಆಗಿದ್ದು. ನಾವಿಬ್ರು ಇವತ್ತು ಕಂಪ್ಲೀಟ್ ಅಟೈರ್ ಮ್ಯಾಚಿಂಗ್ ಹಾಕೊಂಡಿದೀವಿ. ನಾವು ವರ್ಕೌಟ್ ಎಲ್ಲ ಮುಗಿಸೋವರೆಗೂ ಅದನ್ನ ಅಬ್ಸರ್ವೇ ಮಾಡ್ಕೊಂಡಿರ್ಲಿಲ್ಲ. ಊರಿಗೆ ಹೋಗಿದ್ದು ಅದು ಇದು ಅಂತ ಹೇಳಿ ನಾನು ಥರ್ಸ್ಡೇ ಇಂದ ವರ್ಕೌಟ್ ಮಾಡಿರ್ಲಿಲ್ಲ. ಸೊ ಆಫ್ಟರ್ ಎ ಗ್ಯಾಪ್ ವರ್ಕೌಟ್ ಮಾಡೋ ಮಜಾನೇ ಬೇರೆ. ವಾಪಸ್ ಬರ್ತಾ ಪೆಟ್ರೋಲ್ ಕಮ್ಮಿ ಇದೆ ಅಂತ ಹಾಕ್ಸೋಣ ಅಂತ ಇಂಡಿಯನ್ ಆಯಿಲ್ಗೆ ಹೋದೆ. ಫುಲ್ ಜನ. ಸರಿ ಅಂತ ಪಕ್ಕದಲ್ಲಿರೋ ನಯಾರಲ್ಲಿ ಹಾಕ್ಸೋಣ ಅಂತ ಹೋದೆ. ಯೂಶುವಲ್ ಪ್ರೈಸಸ್ಗಿಂತ 1 to 2 rupees ಪೆಟ್ರೋಲ್ ರೇಟ್ ಜಾಸ್ತಿ ಅಂತೆ, ಬಿಕಾಸ್ ಮೈಲೇಜ್ ಜಾಸ್ತಿ ಕೊಡುತ್ತಂತೆ. ಇದು ನಿಜಾನಾ ಅಥವಾ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಪ್ಲೀಸ್. ನಾನು ಆಗ್ಲೇ ಹೇಳದ್ನಲ್ಲ ಪಲ್ಲವಿ ಅಂತ, ಲೈಕ್ ನಂಗೆ ಇವ್ರ ಫಿಟ್ನೆಸ್ ಸೆಂಟರ್ ಅಲ್ಲೇ ಫ್ರೆಂಡ್ ಆಗಿತ್ತು. ಇವ್ರು ಲಾಸ್ಟ್ ವೀಕ್ ಮಂತ್ರಾಲಯಕ್ಕೆ ಹೋಗಿದ್ರಂತೆ. ಸೊ ನನಗೆ ಈ ಕೀಚೇನ್ ತಂದ್ಕೊಟ್ರು. ನಂಗಂತೂ ತುಂಬಾ ಖುಷಿ ಆಯ್ತು, ಬಿಕಾಸ್ ಇದ್ರಲ್ಲಿ ಆಂಜನೇಯ ಇತ್ತು. ನೀವು ನನ್ನ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ಈಗಾಗ್ಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಆಂಜನೇಯನ ತುಂಬಾನೇ ನಂಬ್ತೀನಿ. ಸೊ ಬೆಳಗ್ಗೆನೆ ಈ ಆಂಜನೇಯ ನನ್ನ ಹತ್ರ ಬಂದಿದ್ದು ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಫುಲ್ ಡೇ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ನನಗೆ ಇವತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಅವರೇ ಅಂತ ಹೇಳ್ತಾ, ನೀವೆಲ್ಲ ಯಾರನ್ನ ನಂಬ್ತೀರಾ? ದೇವ್ರು ಅಂತಾನೆ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ್ಗೂ ಲೈಫಲ್ಲಿ ಏನೋ ಒಂದು ನಂಬಿಕೆ ಇರ್ಬೇಕಲ್ಲ. ಸೊ ನಿಮ್ ನಂಬಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೆಲ್ತಿ ಫುಡ್ ತಿನ್ನಿ, ಹೆಲ್ತಿ ಆಗಿರಿ ಅಂತ ಹೇಳ್ತಾ, ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಅಂಡ್ ಫಾಲೋ ಫಾರ್ ಮೋರ್.